ಮುಂದಿನ ಸುದ್ದಿಗೆ ಹೋಗೋಣ. ಈ ಸುದ್ದಿ 2-3 ದಿನಗಳ ಹಿಂದೆನೇ ಹೇಳಿದ್ದೆ. ಕೋಲ್ಕತ್ತಾ ಏರ್ಪೋರ್ಟಿನಲ್ಲಿರುವ ಒಂದು ಮಸೀದಿ, 136 ವರ್ಷಗಳ ಇತಿಹಾಸವಿರುವಂಥ ಒಂದು ಮಸೀದಿ. ಆ ಮಸೀದಿ ಎಂಥ ಸೆನ್ಸಿಟಿವ್ ಜಾಗ ಆಗಿತ್ತು ಅಂದರೆ, ಕೋಲ್ಕತ್ತಾ ಏರ್ಪೋರ್ಟ್ ಎಕ್ಸ್ಟೆನ್ಷನ್ ಮಾಡುವಾಗ ಈ ಮಸೀದಿಗೆ ಧಕ್ಕೆಯಾಗದಂತೆ ಏರ್ಪೋರ್ಟಿನ ಪ್ಲಾನೇ ಚೇಂಜ್ ಮಾಡಿಬಿಟ್ರು. ರನ್ವೇನಿಂದ 165 ಮೀಟರ್ ದೂರದಲ್ಲಿದೆ ಇದು. ರನ್ವೇನಿಂದ 240 ಮೀಟರ್ ದೂರದಲ್ಲಿ ಯಾವ ಅಬ್ಸ್ಟ್ರಕ್ಷನ್ಸು ಇರಬಾರ್ದು, ಕ್ಲಿಯರ್ ಲ್ಯಾಂಡ್ ಇರಬೇಕು ಅಂತ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಹೇಳಿದ್ರು ಕೂಡ ಕಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದನ್ನು ಫಾಲೋ ಮಾಡಿರಲಿಲ್ಲ, ಮಸೀದಿ ಇದೆ ಅನ್ನುವ ಕಾರಣಕ್ಕೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತುಂಬ ಸಲ ಕಲ್ಕತ್ತಾ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿತು. ವಿಮಾನದ ಲ್ಯಾಂಡಿಂಗಿಗೆ, ಟೇಕ್ ಆಫಿಗೆ ಇದು ಡೇಂಜರಸ್ಸು, ಅಪಾಯಕಾರಿ, ಇದನ್ನು ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಹಿಂದೆ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗಲೂ ಕೇಳ್ಕೊಂಡ್ರು, ಅದು ಪ್ರಯೋಜನ ಆಗಲಿಲ್ಲ. ಮಮತಾ ಬ್ಯಾನರ್ಜಿ ಇದ್ದಾಗಲೂ ಪ್ರಯೋಜನ ಆಗಲಿಲ್ಲ. ಈ ಮಸೀದಿ ಏರ್ಪೋರ್ಟ್ ಒಳಗಡೆ ಇತ್ತು. ಶುಕ್ರವಾರಕ್ಕೊಮ್ಮೆ ಏರ್ಪೋರ್ಟಿನ ಬಸ್ಗಳಲ್ಲಿ, ಇಲ್ಲಿ ನಮಾಜ್ ಮಾಡ್ತೀವಿ ಅನ್ನೋರನ್ನ ಏರ್ಪೋರ್ಟಿನ ಬಸ್ಗಳಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಮಾಜ್ ಮುಗಿದ ನಂತರ ವಾಪಸ್ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿದ್ರು. ಆಧಾರ್ ಕಾರ್ಡ್ ತೋರಿಸಿ ಹೋಗ್ಬಿಡ್ಬೋದಿತ್ತಲ್ಲಿ. ಆಧಾರ್ ಕಾರ್ಡ್ ತೋರಿಸಿ ಏರ್ಪೋರ್ಟ್ ಒಳಗೆ ಹೋಗಿ ಬಸ್ ಹತ್ಕೊಂಡು ಆ ಮಸೀದಿಗೆ ಹೋಗಿ ನಮಾಜ್ ಮುಗಿಸ್ಕೊಂಡು ವಾಪಸ್ ಬರೋದು. ಇಂಥದ್ದೊಂದು ವ್ಯವಸ್ಥೆಯನ್ನು ಮಮತಾ ಬ್ಯಾನರ್ಜಿಯವರು ಮಾಡಿಕೊಟ್ರು. ಅಲ್ಲಿ ನೋಡಿ, ಪ್ಯಾರಲಲ್ ರನ್ವೇ ಇರಬೇಕಾಗಿದ್ದ ಏರ್ಪೋರ್ಟ್ನಲ್ಲಿ. ಒಂದು ರನ್ವೇ ಮೇಲ್ಗಡೆಯಿಂದ ಬರುತ್ತೆ, ಇನ್ನೊಂದು ರನ್ವೇ ಕೆಳಗಡೆಯಿಂದ ಬರುತ್ತೆ. ಯಾಕಂದರೆ ಮಸೀದಿನ ಟಚ್ ಮಾಡಬಾರ್ದು ಅನ್ನುವ ಕಾರಣಕ್ಕೆ ಹಂಗೆ ಮಾಡಿದರು. ಸುವೇಂದು ಅಧಿಕಾರಿ ಸರ್ಕಾರ ಬಂದ ನಂತರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನೋಡೋಣ ಏನಾಗುತ್ತೆ ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಂಡ್ರು. ಸುವೇಂದು ಅಧಿಕಾರಿ ಶಿಫ್ಟ್ ಮಾಡ್ತೀವಿ ಇದನ್ನು, ಅದರ ಬಗ್ಗೆ ಏನಿಲ್ಲ ಅಂತಂದರು, ನಿರ್ಧಾರ ಮಾಡಿದರು. ಸಾಕಷ್ಟು ಆಕ್ರೋಶಗಳ ನಡುವೆಯೂ ಸುವೇಂದು ಅಧಿಕಾರಿ ಅವರು ಹೇಳ್ತಾ ಇರೋದು, ನಾವು ನಿಮಗೆ ಬೇರೆ ಜಾಗ ಕೊಡ್ತೀವಿ, ಮಸೀದಿಗೆ ಪರಿಹಾರ ಕೊಡ್ತೀವಿ, ಇಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳೋಕೆ ಏನು ಬೇಕಂತ ಕೊಡ್ತೀವಿ, ವಿಮಾನ ನಿಲ್ದಾಣದ ಭದ್ರತೆ, ವಿಮಾನ ಹಾರಾಟದ ಭದ್ರತೆಯೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಸುವೇಂದು ಅಧಿಕಾರಿ ಹೇಳ್ತಾ ಇರೋದು. ಅದಾದ ನಂತರದ ರಾಜ್ಯ ಸರ್ಕಾರದ ನಿರ್ಧಾರದ ನಂತರದ ಮೊದಲನೇ ಶುಕ್ರವಾರ ಇವತ್ತು ಅಲ್ಲಿ ನಮಾಜ್ಗೆ ಅವಕಾಶ ಕೊಡಲಿಲ್ಲ. ಗೌರಿಪುರ ಬಂಕ್ರಾ ಮಸೀದಿ ಅಂತ ಕರೀತಾರೆ ಇದನ್ನು. ಇವತ್ತಲ್ಲಿ ಅವಕಾಶ ಕೊಡಲಿಲ್ಲ. ಸಿದ್ದಿಕುಲ್ ಚೌಧರಿ, ತೃಣಮೂಲ ಕಾಂಗ್ರೆಸ್ನ ನಾಯಕ, ಸಿಟ್ಟಿಗೆಂದು ಬೈದಾಡಿದ್ದಾರೆ. ಕೇಳಿಸ್ಕೊಳ್ಳಿ. पूरे हिंदुस्तान के लिए, बंगाल के लिए ये काला दिन है, ब्लैक डे। हमने कोशिश की, हमारा आज की पुलिस फेल, आर्म पुलिस फेल, सीपी फेल, एयरपोर्ट फेल, बांग्लार मानुष गुंडागर्दी करे ना। पूरे बंगाल में 1 करोड़ लोग, 55,000 मस्जिद, 22 अजला से, और ये काला ये क्या नाम फीता पट्टी लोगों को दिखाया। हम लोग दुखी हैं। बंगाल को, हमको, बांकड़ा को बदनाम किया गया। आप सच बात कहिए, आप लोग एक खूंटी है, पिलर है। आज के बाद कानूनी बात चलेगी। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.